ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ನೀವು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಆ ಸಂಸ್ಥೆಯಲ್ಲಿ ಡಿ.ಡಿ.ಒಗಳಿಗೆ ಮತ್ತು ಅಲ್ಲಿನ ಕ್ಲರ್ಕ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು, ಒಂದು ಮುಖ್ಯವಾದ ಮಾಹಿತಿಯನ್ನು ಇವತ್ತು ನಾವು ತಿಳಿಯೋಣ ಬನ್ನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಈಗ HRMS 2 ಬಂದಿದೆ. HRMS 1ನಲ್ಲಿ ಸ್ಯಾಲ್ರಿ ಮಾಡ್ತಾ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ HRMS 2ನಲ್ಲಿ ನಾವು ಸ್ಯಾಲ್ರಿ ಮಾಡ್ಕೋಬೇಕಾಗತ್ತೆ. ಮತ್ತು HRMS 2ನೇ ನಮಗೆ ಎಲ್ಲವೂ ಕೂಡ ಆಗಿರುತ್ತೆ. ಸೊ ಅದಕ್ಕೆ ನಾವು HRMS 2 ಕೆಲವರಿಗೆ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ಕೆಲವು ಡಿಪಾರ್ಟ್ಮೆಂಟ್ಗೆ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಮೇಜರ್ ಆಗಿ ಅತಿ ಹೆಚ್ಚು ಸರ್ಕಾರಿ ನೌಕರರು ಇರ್ತಕ್ಕಂಥದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ. ಸೊ ಶಿಕ್ಷಣ ಇಲಾಖೆಗೆ ಇನ್ನೂ ಇದು ಪಾದಾರ್ಪಣೆ ಮಾಡಿಲ್ಲ. ಈಗ ಡಿಸೆಂಬರ್ನಿಂದ ಅಲ್ಲಿ ಸ್ಯಾಲ್ರಿ ಮಾಡ್ಕೋಬೇಕು ಅನ್ನೋವಂಥದ್ದು ಹರಿದಾಡ್ತಾ ಇರ್ತಕ್ಕಂಥ ನ್ಯೂಸು. ಹಾಗಾದರೆ ನಾವು ಹೇಗಪ್ಪ ಅದರಲ್ಲಿ ಸ್ಯಾಲ್ರಿ ಮಾಡ್ಕೊಳ್ಳೋದು? ಮೊದಲನೇದಾಗಿ ರೋಲನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ HRMS 1ನಲ್ಲಿ. ಸೊ HRMS 1ನಲ್ಲಿ ರೋಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ HRMS 2ಗದು ಪಾಸ್ವರ್ಡನ್ನು ಕೊಡುತ್ತೆ. ನೀವು ಆಲ್ರೆಡಿ ಎಕ್ಸೆಲ್ ಶೀಟಲ್ಲಿ ಕೆಲವು ಮಾಹಿತಿಯನ್ನು ನೀವು ತುಂಬಿ ಕೊಟ್ಟಿರ್ಬೋದು. ಸೊ ಆ ಮಾಹಿತಿ ಅಷ್ಟೇ ಅಲ್ಲ, HRMS 1ನಲ್ಲಿ ಕೆಲವು ಮಾಹಿತಿಯನ್ನು ನೀವು ತುಂಬಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋವಂಥದ್ದು ನೋಡೋಣ ಬನ್ನಿ. ಹೋಮ್ ಪೇಜಲ್ಲಿ ಸೆಕೆಂಡ್ ಆಪ್ಷನ್ನು ಇದು ನೋಡ್ರಲ್ಲಿ, ರೋಲ್ ಕ್ರಿಯೇಟ್ ಅಂತ. ಸೊ ಅದೆಲ್ಲ ಎರಡನೇ ಆಪ್ಷನು. ನಾವೀಗ ಯೂಸರ್ ರೋಲ್ ನ್ಯೂ HRMS ಅಂತ ಇತ್ತಲ್ಲ, ಆ ರೋಲಲ್ಲಿ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇದಿಷ್ಟು ಮಾಹಿತಿ ಬಂದಿರುತ್ತೆ. ಸೊ ಈಗ ಬಂದುಬಿಟ್ಟು ಮೊದಲನೇದಾಗಿ ನೀವು ಎಂಟ್ರಿ ಮಾಡೋದಕ್ಕೂ ಮುಂಚಿತವಾಗಿ ಒಂದಿಷ್ಟು ಇನ್ಫಾರ್ಮೇಷನನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಏನು ಇನ್ಫಾರ್ಮೇಷನ್ ಅಂತ ಹೇಳಿದರೆ, ರೋಲನ್ನು ಯಾರಿಗೆ ಕೊಡಬೇಕು, ಯಾವ ರೋಲನ್ನು ಯಾರಿಗೆ ಕೊಡಬೇಕು ಅಂತ ಇದೆ. ಸೊ ಮೊದಲನೇದಾಗಿ ಇಲ್ಲಿ 3 ರೋಲ್ಗಳು ಬರ್ತವೆ: ಇನಿಷಿಯೇಟರು, ವೆರಿಫೈಯರು, ಅಪ್ರೂವರ್ ಅಂತ. ಈ ಅಪ್ರೂವರ್ ರೋಲ್ ಏನಿದೆಯಲ್ಲ, ಈ ಅಪ್ರೂವರ್ ರೋಲನ್ನು ನೀವು DDO ಅವರಿಗೇ ಕೊಡಬೇಕು. ಸೊ DDO ಬಿಟ್ಟು ಬೇರೆ ಯಾರಿಗೂ ಅದನ್ನು ಕೊಡೋಂಗಿಲ್ಲ. ಸೊ ಇನ್ನು ಇನಿಷಿಯೇಟರು ಮತ್ತು ವೆರಿಫೈಯರ್ ಇದೆಯಲ್ಲ, ಇನಿಷಿಯೇಟರ್ ಅಂದರೆ ಕೇಸ್ ವರ್ಕರ್ ಆಗಿರ್ತಾರೆ, ವೆರಿಫೈಯರ್ ಅಂತ ಹೇಳಿದರೆ ಅದು ಸೂಪರಿಂಟೆಂಡೆಂಟ್ ಆಗಿರ್ತಾರೆ. ಇನ್ ಕೇಸು ಈಗ ಸ್ಕೂಲ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಆ ರೋಲ್ಗಳೇ ಇರೋದಿಲ್ಲ, ಕೆಲವು ಸಲ ಕ್ಲರ್ಕ್ ಇರೋದಿಲ್ಲ, ಸೂಪರಿಂಟೆಂಡೆಂಟ್ ಅಂತೂ ಮೊದಲೇ ಇರೋದಿಲ್ಲ. ಸೊ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, 2 ರೋಲನ್ನು ಆಲ್ರೆಡಿ ಬಿಲ್ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಕೊಟ್ಕೋಬೇಕು. ಇಲ್ಲ 3 ರೋಲನ್ನು DDO ಅವರಿಗೆ ಕೊಟ್ಕೊಂಡು ನೀವು ಮಾಡಿದ್ರೂ ನಡೆಯುತ್ತೆ. ಸೊ ಈಗ ಮುಖ್ಯವಾಗಿ DDO ಅವರಿಗೆ ನೀವು ಅಪ್ರೂವರ್ ರೋಲನ್ನು ಕೊಟ್ಟಿರ್ತೀರಾ. ಈಗ ನೀವು ಇನಿಷಿಯೇಟರು ಮತ್ತು ವೆರಿಫೈಯರ್ ರೋಲ್ ಏನಿದೆಯಲ್ಲ, ಅದನ್ನು ಒಬ್ಬರಿಗೆ ನೀವು ತಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಮುಖ್ಯವಾಗಿ ಏನು ಮಾಡಬೇಕು, ಸೊ ಈ ಮಾಹಿತಿಯನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ವೆರಿಫೈಯರ್ ಬಂದುಬಿಟ್ಟು ಸೂಪರಿಂಟೆಂಡೆಂಟನ್ನು ಕೊಡಿ ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಬೇರೆ ಟೀಚರಿಗೆ ಕೊಡಿ, ಅವರು ಇಲ್ಲ ಅಂತ ಹೇಳಿದ್ರೆ 3 ಒಬ್ಬರಿಗೆ ಕೊಡಬೇಕಾಗುತ್ತೆ. ಸೊ ನಾವೀಗ ಒಂದು KJD ನಂಬರನ್ನು ಹಾಕಿಬಿಟ್ಟು ಹೇಗೆ ಅದನ್ನು ಕ್ರಿಯೇಟ್ ಮಾಡೋದು ಅನ್ನೋವಂಥದ್ದನ್ನು ನೋಡೋಣ. KJD ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಗೆಟ್ ಕೊಡಿ, ಎಂಟ್ರಿ ಆದಮೇಲೆ ಸೊ ಈ ಮಾಹಿತಿ ಬಂದಿರುತ್ತೆ, ಇಷ್ಟು ಮಾಹಿತಿ ಬಂದಿರುತ್ತೆ. ನಾನು ಆಲ್ರೆಡಿ ಮಾಡಿರೋದ್ರಿಂದ ಅಲ್ಲಿ ಒಂದಿಷ್ಟು ಮಾಹಿತಿಗಳು ನಿಮಗೆ ಶೋ ಆಗ್ತಾ ಇರುತ್ತೆ. ಸೊ ಆ ಸಂಬಂಧಪಟ್ಟ ನೌಕರರಿಗೆ ಯಾವ ರೋಲನ್ನು ಕೊಡ್ತೀರಾ? ಕೆಲವು ಸಲ 2 ರೋಲನ್ನು ಒಬ್ಬರಿಗೆ ಕೊಡೋದಾದರೆ 2 ಒಟ್ಟಿಗೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬೇಡ 3 ಒಬ್ಬರಿಗೆ DDO ಅವರಿಗೆ ಕೊಡಬೇಕು ಅಂತ ಹೇಳಿದ್ರೆ 3 ಕೂಡ ನೀವು DDO ಅವರೇ ಬಿಲ್ ಮಾಡ್ತಾ ಇದ್ದರೆ, ಸ್ಕೂಲ್ಗಳಲ್ಲೆಲ್ಲ ಕೆಲವು ಸಲ DDO ಅವರೇ ಬಿಲ್ ಮಾಡ್ಕೊಳ್ತಾರೆ. ಬಿಲ್ 3 ಕ್ಲಿಕ್ ಮಾಡಿಕೊಂಡು ನೀವು ಸೇವ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಸೊ ಆಲ್ರೆಡಿ ಇದಿದೆ ಅನ್ನೋ ಕಾರಣಕ್ಕೆ ಹಂಗೆ ಬರ್ತಾ ಇಲ್ಲ. ನೀವು ಸೇವ್ ಕೊಟ್ಟರೆ ಜಸ್ಟ್ ಅದು ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಅದನ್ನು ಒಂದ್ಸಲ ಆ KJD ನಂಬರ್ ತೊಗೊಂಡ್ರೆ, ಆ KJD ನಂಬರಲ್ಲಿ ಎಷ್ಟು ರೋಲ್ ಕೊಡಬೇಕು ಅನ್ನೋವಂಥದ್ದು ಇರುತ್ತೋ ಅಷ್ಟನ್ನು ನೀವು ಒಂದೇ ಸಲಕ್ಕೆ ಕ್ಲಿಕ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಆಲ್ರೆಡಿ ಕ್ರಿಯೇಟೆಡ್ ಅಂತ ಬಂದ್ಬಿಡುತ್ತೆ ಆ KJDಗೆ. ಸೊ ಅದಕ್ಕೋಸ್ಕರ ನೀವು ನೋಡ್ಕೋಬೇಕಾಗತ್ತೆ. ಸೊ DDO ಅವರಿಗೆ ನಾವೀಗ ಒಂದು ರೋಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಈಗ ಮತ್ತೊಂದು ರೋಲು, ಮತ್ತೆ 2 ರೋಲನ್ನು ಒಬ್ರಿಗೆ ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಇನಿಷಿಯೇಟರು, ವೆರಿಫೈಯರು ಒಬ್ಬರನ್ನೇ ಕೊಟ್ಕೊಂಡಿದ್ದೀನಿ. ಕೊಟ್ಟು ನಾನು ಸೇವ್ ರೋಲ್ ಅಂತ ಕೊಟ್ಟರೆ ಆಲ್ರೆಡಿ ಸೇವ್ ಆಗಿರೋದು ನೋಡಿ, ಅಲ್ಲಿ ಕೆಳಗಡೆ ಆಲ್ರೆಡಿ ಸೇವ್ ಆಗಿರೋದಕ್ಕೆ ನಾವು ಅಲ್ಲಿ ಎಲ್ಲೋ ಮಾರ್ಕ್ ಬಂದಿದೆ. ಸೊ ಎಲ್ಲೋ ಮಾರ್ಕ್ ಬಂದರೆ ಆಲ್ರೆಡಿ ಸೇವ್ ಆಗಿದೆ. ನಾನು ಅದನ್ನು ನೋಡಿ, ನಾವು ಯಾವಾಗ ಮಾಡಿದ್ದೀವಿ ಅಂತ 28ನೇ ತಾರೀಕು ಅಕ್ಟೋಬರ್ 28ಕ್ಕೆ ಮಾಡಿದ್ದೀವಿ ನಾವು. ಇದುವರೆಗೂ ನಮಗೆ ಪಾಸ್ವರ್ಡ್ ಸಿಕ್ಕಿಲ್ಲ. ಅಂದರೆ ಯಾವಾಗಲೂ ಕೂಡ ಮುಂಚಿತವಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಮಾಡಿದಲ್ಲೇ ನಿಮಗೆ ಪಾಸ್ವರ್ಡ್ ಸಿಗೋದಿಲ್ಲ HRMS 2ಗೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.